ಫೈರಿಂಗ್ ಚರ್ಚೆ, ಗದ್ದಲ, ಕೋಲಾಹಲ. ಬಿಜೆಪಿ ಸದಸ್ಯ ಗಾಲಿ ಜನಾರ್ದನ ರೆಡ್ಡಿ ವರ್ಸಸ್ ಬಿ ನಾಗೇಂದ್ರ ವಾಕ್ ಸಮರ. ವಾಲ್ಮೀಕಿ ಲೀಡರ್ ರಾಮುಲು ಮುಂದೆ ನೀನು ನಾಯಕ ಆಗೋಕೆ ಚಾನ್ಸೇ ಇಲ್ಲ. 100 ಜನ್ಮ ಹುಟ್ಟಿ ಬಂದ್ರು ನೀನು ನಾಯಕ ಆಗೋಕೆ ಸಾಧ್ಯವಿಲ್ಲ. ಮಾಜಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಜನಾರ್ದನ ರೆಡ್ಡಿ ಗುಡುಗು. ವಾಲ್ಮೀಕಿ ಸಮಾಜದಲ್ಲಿ ರಾಮುಲುನೇ ಗ್ರೇಟ್ ಲೀಡರ್ ಎಂದ ರೆಡ್ಡಿ ಮಾತಿಗೆ ನಿಗಿ ಕೆಂಡ ಕಾರಿದ ಬಿ ನಾಗೇಂದ್ರ. ಜನಾರ್ದನ ರೆಡ್ಡಿ ಸವಾಲು ಸ್ವೀಕರಿಸಿದ ಮಾಜಿ ಸಚಿವ ನಾಗೇಂದ್ರ. ರೊಚ್ಚಿಗೆದ್ದ ಬಿ ನಾಗೇಂದ್ರ ಮೇಜು ಕುಟ್ಟಿ ಸವಾಲು ಸ್ವೀಕಾರ. ನಮ್ಮ ಜನರು ನನ್ನ ಜೊತೆಗಿದ್ದಾರೆ ಅಂತ ಗಣಿದಣಿಗೆ ಟಾಂಗ್. ಇಬ್ಬರ ಜಂಗಿ ಕುಸ್ತಿ, ಪರಿಸ್ಥಿತಿ ನಿಯಂತ್ರಣಕ್ಕೆ ಸ್ಪೀಕರ್ ಹರಸಾಹಸ. ಬಳ್ಳಾರಿ ವಿಚಾರವಾಗಿ ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ನಡುವೆ ತೀವ್ರ ವಾಕ್ಸಮರ ನಡೆಯಿತು. ವಾಲ್ಮೀಕಿ ಸಮಾಜದಲ್ಲಿ ರಾಮುಲು ಎದುರು ನೀನು ನಾಯಕ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದು, 100 ಜನ್ಮ ಹುಟ್ಟಿ ಬಂದ್ರು ನೀನು ನಾಯಕ ಆಗೋಕೆ ನೋ ವೇ, ಚಾನ್ಸೇ ಇಲ್ಲ ಅಂತ ಬಿ ನಾಗೇಂದ್ರ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ನಾಗೇಂದ್ರ, ವಾಲ್ಮೀಕಿ ನಮ್ಮ ಸಮಾಜ, ನಮ್ಮ ಜನ ನನ್ನ ಜೊತೆಗಿದ್ದಾರೆ, ನನ್ನ ಕೈ ಬಿಡುವುದಿಲ್ಲ ಅಂತ ಹೇಳುವ ಮೂಲಕ ಜನಾರ್ದನ ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಸದನದಲ್ಲಿ ವಾಕ್ ಸಮರದ ಕಾವು ಜೋರಾಗಿ ಪರಿಸ್ಥಿತಿ ನಿಯಂತ್ರಿಸೋಕೆ ಸ್ಪೀಕರ್ ಹರಸಾಹಸ ಪಟ್ಟಿದ್ದಾರೆ. ಬಳ್ಳಾರಿಯ ಗಲಾಟೆಯ ಬಗ್ಗೆ ಸದನದಲ್ಲಿ ಗುರುವಾರ ಮಾತನಾಡಿದ ಜನಾರ್ದನ ರೆಡ್ಡಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು. ಅಲ್ಲದೆ ಸಿಬಿಐಗೆ ತನಿಖೆಗೆ ಆಗ್ರಹಿಸಿದ್ರು. ಇದಕ್ಕೆ ಶುಕ್ರವಾರದಲ್ಲಿ ಸದನದಲ್ಲಿ ಸ್ಪಷ್ಟನೆ ನೀಡಿದ ಬಿ ನಾಗೇಂದ್ರ ಬಿಜೆಪಿ ಹಾಗೂ ಜನಾರ್ದನ ರೆಡ್ಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಾತಿನ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ರಾಮುಲು ಎದುರು ನೀನು ನಾಯಕ ಆಗೋಕೆ ನೋ ವೇ, ಚಾನ್ಸೇ ಇಲ್ಲ, 100 ಜನ್ಮ ಹುಟ್ಟಿ ಬಂದ್ರೂ ಕೂಡ ನೀನು ಲೀಡರ್ ಆಗೋಕ್ಕಾಗಲ್ಲ ಅಂತ ಜನಾರ್ದನ ರೆಡ್ಡಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಸವಾಲು ಸ್ವೀಕರಿಸಿದ ನಾಗೇಂದ್ರ, ವಾಲ್ಮೀಕಿ ಸಮಾಜ ನಮ್ಮ ಸಮಾಜ, ನನ್ನ ಜನ ನನ್ನ ಜೊತೆಗಿದ್ದಾರೆ ಅಂತ ತಿರುಗೇಟು ಕೊಟ್ರು. ಇದಕ್ಕೆ ಸುಮ್ಮನಾಗದ ಜನಾರ್ದನ ರೆಡ್ಡಿ ಗಲಾಟೆಯ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋಕೆ ಮುಂದಾಗಿದ್ರು. ನಿಮ್ಮ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ, ಆದ್ರೆ ನೀನು ಅದನ್ನೇ ಸಮರ್ಥನೆ ಮಾಡ್ಕೊಳ್ತಿದ್ಯಾ ಅಂದ್ರೆ ಹೇಗೆ ಅಂತ ನಾಗೇಂದ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟು ನೀಡಿದ ನಾಗೇಂದ್ರ, ವಾಲ್ಮೀಕಿ ಭಾವಚಿತ್ರ ಇರೋ ಬ್ಯಾನರ್ ಕೆಳಗೆ ಹಾಕಿ ತುಳಿದಿದ್ದಾರೆ, ಇದು ಸರಿಯಲ್ಲ. ನನ್ನನ್ನ ಸೋಲಿಸೋದು ಬಿಡೋದು ಇದ್ದೇ ಇರುತ್ತೆ, ನಮ್ಮ ಹೋರಾಟವೂ ಕೂಡ ಇದ್ದೇ ಇರುತ್ತೆ. ರೆಡ್ಡಿ ಅವರ ಎಲ್ಲ ಚಾಲೆಂಜ್ಗಳನ್ನು ನಾವು ಸ್ವಾಗತ ಮಾಡ್ತೀವಿ ಅಂದ್ರು. ಬಳ್ಳಾರಿ ವಿಚಾರವಾಗಿ ಜನಾರ್ದನ ರೆಡ್ಡಿ ಹಾಗೂ ಬಿ ನಾಗೇಂದ್ರ ನಡುವೆ ಮಾತಿನ ಚಕಮಕಿ ತೀವ್ರ ಸ್ವರೂಪಕ್ಕೆ ತಿರುಗಿತ್ತು. ಇದನ್ನ ನಿಯಂತ್ರಣ ಮಾಡೋಕೆ ಸ್ಪೀಕರ್ ಯುಟಿ ಖಾದರ್ ಕೂಡ ಹರಸಾಹಸ ಪಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರನ್ನ ಸುಮ್ಮನಾಗಿಸೋದಕ್ಕೆ ಸ್ಪೀಕರ್ ಯುಟಿ ಖಾದರ್ ಸುನಿಲ್ ಕುಮಾರ್ ಅವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡ್ರು.